ಈಗ ನಮ್ಮ ಸಮ್ಮು ಅಂತರ ಸಾಲಿಗೆ ರೆಡಿ ಆಗ್ಯಾನ್ರಿ. ಅವನಿಗೆ ಅಲ್ಲಿ ತನಕ ರೋಡಿಗೆ ಬಿಟ್ಟು ಬರಬೇಕು. ಯಜಮಾನ್ರು ಭೀ ಬಿತ್ತಕ್ಕೆ ಹೋಗ್ಯಾರ ಅವ್ರು, ಯಾಕಂದ್ರೆ ಬಿತ್ತವು ಚಲೋ ಆಗ್ಯಾವ್ರಿ. ಅದಕ್ಕೆ ಅವರು ಬಿತ್ತಕ್ಕೆ ಹೋಗ್ಯಾರ. ಈಗ ನಾನು ಅಲ್ಲಿ ತನಕ ಹೋಗಿ ರೋಡಿಗೆ ಕುಂದಿಸ್ಬಿಟ್ಟು ಬರ್ತೀನಿ ರೀ. ಬಂದನ ರೆಸ್ಟ್ ಮಾಡ್ತೀನಿ ರೀ. ಈಗ ಗೋಲಿ ತೊಗೊಂಡಿನ ಈಗಷ್ಟೇ. ಏನಾಗ್ಯದ ಗೊತ್ತಿಲ್ಲ, ಒಟ್ಟು ಒಂದು ಸ್ವಲ್ಪನೂ ಆರಾಮೇ ಆಗ್ಬೋದು ರೀ. ಎಷ್ಟು ದವಾಖಾನೆ ತೋರಿಸ್ಕೊಂಬಂದಿದೆ, ಎಲ್ಲ ಗೋಲಿ ತೊಗೊಂಡಿದೆ, ಎಲ್ಲ ತೊಗೊಂಡಿದ್ದಾರೆ. ಅಂದ್ರೆ ಭೀ ಏನು ಒಂದು ಸ್ವಲ್ಪನೂ ಕಡಿಮೆ ಆಗಲ್ಲಾಗ್ಯದ ರೀ. ಜ್ವರ ಅಂತೂ ಇಷ್ಟು ಹೊಂಟವ್ರಿ. ಫುಲ್ ಒಂದು ಬಿಸಿ ಬಿಸಿ ಅಂದ್ರೆ ಬಿಸಿ ರೀ, ಅಷ್ಟು ಬಿಸಿಯಾಗಿ ಜ್ವರ ಹೊಂಟವ. ಸಮ್ಮಕ್ಕೆ ಕರ್ಕೊಂಡು ಹೋಗಲ್ ತಗ ಬಿಟ್ಬಿಟ್ಟು ಬರ್ತೀನಿ ರೀ. ಮೊದಲು ಅವಾಗಂತ್ರ ಭಾಳ ಅಂದ್ರೆ ಭಾಳ ಹೈರಾಣ ಹೊಂಟದ್ರಿ ಆಕೆಗೆ. ಯಾಕಂದ್ರೆ ಎಲ್ಲ ಕೆಲಸನೂ ಆಕೆಗೆ ಒಬ್ಬಾಕಿಗೆ ಬಿದ್ದದ, ಅಡುಗೆ ಮಾಡೋದು ಅದು. ಅದ್ರೊಳಗೆ ಇಂಥ ಟೈಮ್ನಾಗ ಗ್ಯಾಸ್ ಒಂದು ಕೈ ಕೊಟ್ಟದ್ರಿ. ಇಲ್ಲೇ ಹೊರಗೆ ಒಂದು ಸ್ವಲ್ಪ ಬಿಸಿಲಿಗೆ ಅಂತ ಕೂತೀನಿ. ಮನೆಗೆ ಇಟ್ಟು ಬರ್ತೀನಿ. ನಡಿಯ ಸಮೃದ್ಧಿ. ನಡ್ಲಿಕ್ಕೆ ಹತ್ರ ಹೊಟ್ಟಿ ಬೇನತ್ತದ, ಕುಂತಲ್ಲೇ ಕುಂತ್ರು ಹೊಟ್ಟಿ ಬೇನತ್ತದ. ಊರಿಗೆ ಸಿಂಗಮ್ ತಿನ್ಬಾರ್ದು, ಬಿಸ್ಕಿಟ್ ಆದ್ರೆ ಇಸ್ಕೊಡ್ತೀನಿ ನಾ. ಸಿಂಗಮ್ ಅದು ತಿನ್ಬಾರ್ದು. ಮಾಜಾಗಿ ಕುಡಿಬಾರ್ದೇಪ್ಪ, ತಣ್ಣಗದ ಈಗ. ಅವಾಗ ಬ್ಯಾಸಿಗೆ ನಡೀತಿತ್ತು. ಬರೇ ಸಮೃದ್ಧಿ ಏ ಅಮ್ಮ ಅಲ್ಲೇ ಹಿಡ್ಕೋಕೈದಾಗ ನಡಿಯಪ್ಪ. ತೊಗೊಂಡಿನ ನಡಿ, ಯಾಕೆ ಇರ್ಲಕ್ಕ ನಡಿ ಈಗಿನ ಮೇಲೆ. ಏ ನಡಿಯೇ, ನಡಿ 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 ಬಾ. ನಾವು ಕ್ರೋಸರ್ ಬಂದಿಲ್ರಿ, ಯಾಕೋ ಲೇಟ್ ಆಗ್ಯದ. ಅಲ್ಲಿ ಹಿಡ್ಕೊ ನಿಂಬಲ್ಲಿ. ಹೋದೆ ನೋಡ್ರಿ ಈಗ ಸಮ್ಮು. ಸ್ವಲ್ಪ ಅವ್ನು ವ್ಯಾನ್ ಬತ್ರಿ ಹೋದ. ಈಗ ಅವನಿಗೆ ಕಳಿಸಿ ವಾಪಸ್ ಈಗ ಮನೆಗೆ ಹೊಂಟಿದ್ದೇವ್ರಿ. ಬಾ ಜಾಗ ತಿನ್ನಕತ್ತಿದ್ದಲ್ಲ, ಬಾ ನಡಿ ಮೊದಲ ಬನ್ನಿ ನಡಿ. ಹೋಗಿ ಮೊದಲ ಸ್ವಲ್ಪ ಹೊತ್ತು ನೋಡ್ಕೋತೀನಿ ರೀ. ಅಪ್ಪ ಈಗಷ್ಟೇ ಗೋಲಿ ತೊಗೊಂಡ್ರಿ. ಮತ್ತು ಗೋಲಿ ತೊಗೊಂಡ್ರೆ ಪ್ಲೇ ಒಂದು ಗಂಟೆ ಕಮ್ಮಿ ಆತವ್ರಿ ಜ್ವರ, ಮತ್ತೆ ಬಂದ್ಬಿಡ್ತಾವ. ನೋಡ್ರಿ ನಮ್ಮ ಯಜಮಾನ್ರು ಬಿತ್ಲಾಕ್ ಹೋಗ್ಯಾರ್ರಿ ಅಲ್ಲೇ. ಮತ್ತು ಒಂದು ಟ್ಯಾಕ್ಟ್ರಲ್ಲೇ ಬಿತ್ತಕತ್ತಾರ, ಒಂದು ಟ್ಯಾಕ್ಟ್ರಲ್ಲೇ ಹೊಡಿಕತ್ತಾರ. ಈಗಂತರ ಡೀಸೆಲ್ ಹಾಕ್ಲಿಕತ್ತಾರ ನೋಡ್ರಿ. ಇದಕ್ಕೆ ಈಗ ಡೀಸೆಲ್ ಹಾಕ್ಕೊಂಡು ತೊಗೊಂಡೋಗ್ತಾರ. ಒಂದು ಗಾಡಿಲೇ ಬಿತ್ತಕತ್ತಾರ, ಒಂದು ಗಾಡಿಲೇ ಹೊಡಿಕತ್ತಾರ. ಇದಕ್ಕೆ ಡೀಸೆಲ್ ಹಾಕ್ಕೊಂಡು ಮತ್ತು ಬಿತ್ತ ಬೀಜಗಳು ತೊಗೊಂಡು ಹೋಗ್ತಾರೆ. ಹೋಗ್ತೇನೆ ಹೊಲ್ಕೋತೇನೆ. ಏನು ಮಾಡ್ತೀವಿ ಅಂದಾಗ ಹೋಗಲ್ಲಿ ಹೋಗಿ ಹಾಕೊಂಡ ಹೋಗಿ ಬಾಯ್ ಬಾಯ್ ಮಾಡಲ್ಲ ಸಮೃದ್ಧಿ. ಬೀಟ್ ಸಾವಕಾಶ ಕಾಲಾಗ. ನೋಡ್ರಿ ನಮ್ಮ ಸಮ್ಮು ನೋಡ್ರಿ ಸಾಲಿಂತ ಈಗಷ್ಟೇ ಬಂದನ. ಈಗ ನೋಡ್ರಿ ಜ್ವರ ಅದು ಅಂತೂ ಪ್ರೆಗ್ನೆನ್ಸಿ ಟೈಮ್ನಾಗಂತೂ ಬರಬಾರ್ದು ನೋಡ್ರಿಪ್ಪ ಒಟ್ಟ. ಯಾಕಂತಂದ್ರೆ ಪ್ರೆಗ್ನೆನ್ಸಿ ಟೈಮ್ನಾಗ ಜ್ವರ ನೆಗಡಿ ಇದೆಲ್ಲ ಬಂದ್ರೆ ಭಾಳ ಅಂದ್ರೆ ಭಾಳ ಹೈರಾಣ ನೋಡ್ರಿ. ನಾವು ಖಾಲಿ ಇದ್ದೇವೆ ಅಂತಂದ್ರೆ ಪಟ್ ಅಂಥೇಳಿ ಒಂದು ದವಾಖಾನಿಗೆ ಹೋದ್ರೆ ಇಂಜೆಕ್ಷನ್ ಕೊಟ್ಬಿಡ್ತಾರೆ. ಮನೆಗೆ ಬರೋಷ್ಟೊತ್ತಿಗೆ ಜ್ವರ ಎಲ್ಲ ಕಡಿಮೆ ಆಗಿಬಿಟ್ಟಿರ್ತಾವೆ ರೀ. ಆದ್ರೆ ಈಗ ಪ್ರೆಗ್ನೆಂಟ್ ಇದ್ದಾಗ ಬರೀ ಗುಳಿಗೆ ಕೊಡ್ತಾರೆ ರೀ, ಅದಕ್ಕೆ ಜಲ್ದಿ ಕಡಿಮೆ ಆಗಲ್ಲ, ಏನಿಲ್ಲ. ಭಾಳ ಅಂದ್ರೆ ಭಾಳ ಕಷ್ಟ ನೋಡ್ರಿಪ್ಪ. ನನಗಂತೂ ಇವತ್ತಿಗೆ 3 ದಿವಸ ಆಯ್ತು ರೀ. ಒಟ್ಟು ಜ್ವರನೂ ಕಡಿಮೆ ಆಗಲ್ದು, ಏನಿಲ್ಲ. 5 ದಿವ್ಸದ ಗೋಲಿ ಕೊಟ್ರೆ 3 ದಿವ್ಸದ ಗೋಲಿನೇ ಮುಗೀತು. ಆದರೂ ಜ್ವರ ಒಂದು ಸ್ವಲ್ಪನೂ ಕಡಿಮೆ ಆಗಲ್ಲಾಗ್ಯಾವ. ಗೋಲಿ ತೊಗೊಂಡ್ರೆ ಕಡಿಮೆ ಆಗೋದು ಮತ್ತೆ ಬರುತ್ತೆ. ಸಮ್ಮು ಬಲಿ ಹೋಗು. ಖಾಲಿ ಟೈಮ್ನಾಗ ಎಷ್ಟೋ ಜ್ವರ ಬಂದ್ರೂ ಒಂದೊಂದು ಇಂಜೆಕ್ಷನ್ದಲ್ಲಿ 2 ಇಂಜೆಕ್ಷನ್ ಮಾಡ್ಕೊಂಡ್ರೆ ಎಲ್ಲ ಜ್ವರ ಕಡಿಮೆ ಆಗ್ಬಿಡ್ತಾವ್ರಿ. ಆದರೆ ಈ ಟೈಮ್ನಾಗ ಭಾಳ ಅಂದ್ರೆ ಭಾಳ ಕಷ್ಟ ಅಂತಂದ್ರೆ
ಜ್ವರ ಅದು ಬಂದಾಗ ನೋಡ್ರಿಪ್ಪ ನನಗಂತೂ ಒಂದು ಸ್ವಲ್ಪ ನೆಗಡಿ ಕೆಮ್ಮು ಎಲ್ಲ ಬಂದ್ಬಿಟ್ಟದ್ರಿ. ಅದು ಮಳೆ ಬಂತಲ್ರಿ, ಅದು ಮಳೆಗೇ ಬಂದ್ಬಿಟ್ಟದೋ ಏನು ಮಾಡೋದು ಗೊತ್ತಿಲ್ಲ. ಅದ್ರಲ್ಲಿಂತ ಎಲ್ಲ ಒಂದ್ರಿಂದ ಒಂದು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಾವ. ಕೆಮ್ಮಿದ್ರು ಇಷ್ಟು ಕೆಮ್ಮು ಬಂದುಬಿಟ್ಟಿತ್ತು. ಕೆಮ್ಮು ಇವತ್ತು ಸ್ವಲ್ಪ ಕಡಿಮೆ ಆಗ್ಯದ. ಜ್ವರನೂ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಯಾವ್ರಿ. ಆದ್ರೆ ಪೂರ್ತಿ ಜ್ವರ ಅಂತೂ ಕಡಿಮೆ ಆಗಿಲ್ಲ. ಕಣ್ಣು ನೋಡ್ತಿರ್ಬೋದ್ರಿ ಎಷ್ಟು ಕೆಂಪಾಗಿ ಬೀಳತ್ತವ ಅಂತೇಳಿ ಜ್ವರ ಸಲೇಕ. ಯಾಕಮ್ಮ ಹೇಳಿ ಇವತ್ತು ನಮ್ಮ ಸಮೃದ್ಧಿಗೆ ಭೀ ಸ್ವಲ್ಪ ಜ್ವರ ಬಂದುಬಿಟ್ಟವ್ರಿ. ಆಕಿಗೆ ನೆಗಡಿ ಮತ್ತು ಜ್ವರ ಬಂದವ. ಆಕಿಗೂ ಅಷ್ಟೇ ಇದ್ದವು ರೀ ಮನ್ಯಾಗ. ಹಾಕಿನ್ರಿ ಬಾಟ್ಲಿಗಳ ಕಡಿಮೆ ಆಗ್ಯಾವ್ರಿ ಆಕಿಗೆ ಜ್ವರ. ಮನ್ಯಾಗ ಒಬ್ರಿಗೆ ಜ್ವರ ಬಂತಂದ್ರೆ ಮತ್ತು ಮನಸ್ಸು ಮಂದಿಗೆ ಮುಗಿಸೇ ಹೋಗ್ತೀರಿ. ಜ್ವರ ನೆಗಡಿ ಜ್ವರ ಬಂತಂತಂದ್ರೆ ಫಸ್ಟ್ ನನಗೆ ಸ್ಟಾರ್ಟ್ ಆಗ್ಯದ. ಈಗ ಸಮೃದ್ಧಿಗೆ ಬಂದವ್ರು ಆಕಿಗೂ ಜ್ವರ ಅಂತೂ. ಈಗ ಏನಪ್ಪ ಅಂತಂದ್ರೆ ಈಗೆಲ್ಲ ಹೊಸ ಸಬ್ಸ್ಕ್ರೈಬರ್ಸ್ಗಳು ಬಂದವ್ರಿಗೆ ಗೊತ್ತಿಲ್ಲ ರೀ, ಅಂದ್ರೆ ನಮ್ಮ ಫ್ಯಾಮ್ಲಿ ಬಗ್ಗೆದಾಗ. ಅದಕ್ಕೆ ಎಲ್ಲರೂ ಕೇಳತ್ತೀರಿ ನಿಮ್ಮ ಫ್ಯಾಮ್ಲಿ ಪರಿಚಯ ಮಾಡಿಕೊಡ್ರಿ ಅಕ್ಕ ಅಂತ ಹೇಳ್ಕಿಸಿಂದ್ರ. ಅದ್ರಾಗ ನಿಮ್ಮ ಮನೆಯೊಳಗಿರೋದ ನಿಮ್ಮ ಅತ್ತೇನ ನಿಮ್ಮ ಅಮ್ಮನ ಈ ರೀತಿ ಎಲ್ಲ ಕೇಳ್ಯಾರಿ ಕಮೆಂಟ್ಸ್ನಾಗ. ಆದ್ರೆ ನನಗೆ ಕಮೆಂಟ್ಸ್ಗಳಿಗೆ ರಿಪ್ಲೈ ಹಾಕಕ್ಕೆ ಆಗಲ್ರಿ. ಏನಿಲ್ಲ, ಯಾಕಂದ್ರೆ ನನಗೆ ಮೊದಲ ಭಾಳ ಈ ಸರ್ತಿ ಪ್ರೆಗ್ನೆನ್ಸಿ ಟೈಮ್ನಾಗ ಭಾಳಷ್ಟು ಪ್ರಾಬ್ಲಮ್ಸ್ಗಳೆಲ್ಲ ಆಗ್ಯಾವಲ್ರಿ. ಹಾಗಾಗಿ ನನಗೆ ಕಮೆಂಟ್ಸ್ಗಳಿಗೆ ರಿಪ್ಲೈ ಹಾಕೋದು ಭಾಳ ಕಷ್ಟ ಆಗತ್ತರಿ. ಹಂಗಾಗಿ ರಿಪ್ಲೈನೇ ಹಾಕಿಲ್ಲ ನಾನು. ಎಲ್ಲರೂ ರಿಪ್ಲೈ ಯಾಕೆ ಮಾಡಲಾಗಿರಿ ಅಂತೇಳಿ ಎಲ್ಲರೂ ಮತ್ತು ರಿಟರ್ನ್ ಕಮೆಂಟ್ಸ್ ಹಾಕಿ ಎಲ್ಲರೂ ಕೇಳಿರಿ. ದಯವಿಟ್ಟು ಕ್ಷಮೆ ಇಲ್ಲರಿ. ನಾನೆಲ್ಲ ಎಷ್ಟಾದಿಂದ ಕಮೆಂಟ್ಸ್ ಇಲ್ಲರಿ ಎಲ್ಲದಕ್ಕೂ ರಿಪ್ಲೈ ಹಾಕ್ತೀನಿ ರೀ. ಸ್ವಲ್ಪ ಟೈಮ್ ತೊಗೊಂಡು ನನಗೆಲ್ಲ ಹುಷಾರಾದ್ಮೇಲೆ ನಾನು ಎಲ್ಲ ಕಮೆಂಟ್ಸ್ಗಳಿಗೂ ರಿಪ್ಲೈ ಹಾಕ್ತೀನಿ ರೀ. ಈಗ ಸದ್ಯಕ್ಕೆ ನನಗೆ ಆರಾಮಿರ್ಲಾರ್ಸ್ಲೇಕ ನಾನು ಒಂದು ಕಮೆಂಟ್ಸ್ಗಳಿಗೂ ರಿಪ್ಲೈ ಹಾಕಿಲ್ಲ. ನೀವು ಯಾಕೆ ರಿಪ್ಲೈ ಹಾಕಲಾಗಿರಿ ಅಂತೇಳಿ ಎಲ್ಲರೂ ಕೇಳಗತ್ತೀರಿ. ದಯವಿಟ್ಟು ಕ್ಷಮೆ ಇರಲಿ. ನನಗೆಲ್ಲ ಆರಾಮಾದ್ಮೇಲೆ ನಾನು ಎಲ್ಲ ಒಂದೇ ಒಂದು ಕಮೆಂಟ್ ಬಿಡ್ಲಾರ್ದಂಗೆ ರಿಪ್ಲೈ ಹಾಕ್ತೀನಿ ರೀ ಫ್ರೆಂಡ್ಸ. ನನ್ನ ಕಮೆಂಟ್ ಬಾಕ್ಸ ತೆಗೆದು ನೋಡಲಾಗಿನಿ ರೀ ನಾನು ಆರಾಮಿರ್ಲಾರ್ದಕ್ಕೆ ಅಂತೇಳಿ. ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ನಾನು. ಯಾಕಂದ್ರೆ ನಿಮ್ಮ ಕಮೆಂಟ್ಗಳಿಗೆ ರಿಪ್ಲೈ ಹಾಕೋದ ನಮ್ಮ ಕರ್ತವ್ಯ. ಆದ್ರೆ ನನಗೆ ಆರಾಮಿರ್ಲಾರ್ದ ಕಾಲಾಗ ನನಗೆ ಯಾವುದೇ ಕಮೆಂಟ್ಗೂ ರಿಪ್ಲೈ ಹಾಕಿಲ್ಲ. ಇನ್ನು ಮುಂದೆ ನನಗೆ ಆರಾಮಾಗಿದ್ದ ತಕ್ಷಣ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಬರ್ತದೆ ರೀ. ಆದ್ರೆ ಎಲ್ಲರೂ ಕೇಳಕತ್ತಿದ್ದ ನಿಮ್ಮ ಮನ್ಯಾಗ ಇರೋರ ಯಾರು ನಿಮ್ಮ ಅತ್ತಿನ ನಿಮ್ಮ ಅಮ್ಮನ ಅಂತ ಎಲ್ಲರೂ ಕೇಳಕತ್ತಿದ್ರಿ. ಯಾಕಂದ್ರೆ ಮೊದಲಿನ ಹಿಡ್ದಾಗ ವಿಡಿಯೋಸ್ ನೋಡ್ಕೊತ ಬಂದವ್ರಿಗೆ ಗೊತ್ತಿರ್ತದೆ ಯಾರು ಅಂತೇಳಿ. ಆದ್ರೆ ಈಗ ಮತ್ತೆ ಹೊಸ ಸಬ್ಸ್ಕ್ರೈಬರ್ಸ್ ಬಂದಿರ್ತಾರಲ್ರಿ, ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾರಂತೇಳಿ. ಅದಕ್ಕೆ ಎಲ್ಲರೂ ಅಮ್ಮನ ಬಗ್ಗೆದಾಗ ಕೇಳಕತ್ತೀರಿ, ಅವ್ರು ನಿಮ್ಮ ಅತ್ತಿಯರ ನಿಮ್ಮ ಅಮ್ಮಾರ ಅಂಥೇಳಿ. ಈಗ ಇವತ್ತು ಅದು ವಿಷಯದ ಬಗ್ಗೆ ಇದು ಕೊಡ್ತೀನಿ ರೀ. ನನಗಿರೋದ 2 ಮಕ್ಕಳು ರೀ. ಈಕಿ ಹೆಣ್ಣು ಹುಡುಗಿರಿ ಸಮೃದ್ಧಿ ಅಂತೇಳಿ. ಇಲ್ಲಿ ಅದ ನೋಡ್ರಿ ಸಮೂರಿ. ಒಬ್ಬ ಮಗ ರೀ, ಒಬ್ಬಕ್ಕೆ ಮಗಳು ಒಬ್ಬ ಮಗ ರೀ. ಈಗ 3ನೇ ಮಗಳಿಗೆ ಪ್ರೆಗ್ನೆಂಟ್ ರೀ ನಾನು. ನೀ ಯಾರ ಮಗ ಇದ್ದಿದ್ದಪ್ಪ? ನಮ್ಮ ಪಪ್ಪನ ಮಗ ಇದ್ದಿದ್ದಿಲ್ಲ. ನಿಮ್ಮ ಪಪ್ಪನ ಮಗ ಇದ್ದಿ. ಈಕೆ ನನ್ನ ಮಗ. ನಾನು ಪಪ್ಪನ ಮಗ. ನೀನು ನಿಮ್ಮ ಪಪ್ಪನ ಮಗ. ಒಬ್ಬ ಮೊದಲನೇದವ ಮಗ ರೀ. ಈಕೆ 2ನೇದಕ್ಕೆ ಮಗಳು. ಈಗ 3ನೇ ಮಗುವಿಗೆ 8ನೇ ತಿಂಗಳು ರನ್ನಿಂಗ್ ರೀ. ಈಗ ಪ್ರೆಗ್ನೆನ್ಸಿ ಇನ್ನೊಂದು 8 ದಿವಸ ಕಳೆದ್ರೆ 8ನೇ ತಿಂಗಳು ಕಂಪ್ಲೀಟ್ ಆಗ್ತದೆ ರೀ. ಈಗ ತೊಳಗೆ ಬೈತೆ ಏನಪ್ಪ ನೀರು ತೋರಿಸ್ಕೊಳ್ತಾಳ. ನೀನೇ ತೋರಿಸಿದಲ್ಲ ಆಕಿನ ಮೈಗೆ. ಈಗ ನೀರು ಯಾರು ಹಾಕ್ಯಾರಕಿನ ಮೈ ಮೇಲೆ? ನೀನೇ ಹಾಕಿದ್ಲ, ನಾನು ನೋಡಿಲ್ಲ. ನೀರು ಸಮ ಹಾಕಿಲ್ಲ ಮೈ ಮೇಲೆ ಬೋಡು. ಅವನೇ ಹಾಕಿಲ್ಲ. ಹೌದ್ರಿ, ಆಕಿನೇ ಹಾಕೊಂಡಾಡ್ರಿ. ನಮ್ಮ ಯಜಮಾನ್ರಿಗೆ ನೋಡಿದ್ರಲ್ರಿ ನೈಗ ಡಾಕ್ಟ್ರಿಗೆ ಸಮೋಕಿಲ್ಲ. ನಮ್ಮ ಯಜಮಾನ್ರಿಗೆ ನೋಡಿದ್ರಲ್ರಿ ನೈಟ್ ಡಾಕ್ಟರ್ಗೆ ಡೀಸೆಲ್ ಹಾಕೊಂಡು ಹೋದ್ರಲ್ರಿ, ಅವರೇ ನಮ್ಮ ಯಜಮಾನ್ರಿ. ಮತ್ತು ಕೆತಿ ಹಿಂಗೆ ಇಲ್ಲಿ ಕುಂದ್ರಿಸಿದ. ಮತ್ತು ಇನ್ನೇನಪ್ಪ ಅಂತಂದ್ರೆ ಈಗ ನಮ್ಮ ಮನೆ ಒಳಗಿರೋದ ನಮ್ಮ ಅಮ್ಮ ರೀ, ಅಂದ್ರೆ ನಮ್ಮ ಅವ್ವ ರೀ. ನಮ್ಮ ಅತ್ತೆ ನಮ್ಮ ಮಾವ ಊರೊಳಗೆ ಇರ್ತಾರೆ ರೀ ಅವ್ರು. ಅಂದ್ರೆ ಅವ್ರು ಇರೋದ ಫಿರೋಜಾಬಾದ್ದಾಗ ರೀ. ನಾವು ಇರೋದು ಫಿರೋಜಾಬಾದ್ ರೀ. ನಂಬುದು ಬಿ ಊರು ರೀ. ಗುಲ್ಬರ್ಗ ಜಿಲ್ಲಾ ಗುಲ್ಬರ್ಗ ತಾಲೂಕಿಗೆ ಬರ್ತಾರೆ ಫಿರೋಜಾಬಾದ್ ರೀ. ಆದ್ರೆ ನಮ್ಮ ಅತ್ತೆ ಮಾವ ನಮ್ಗೆ ಡಿವೈಡ್ ಕೊಟ್ಟಾಗ ಕುಂದ್ರಗಪ್ಪ ಮತ್ತು ಏನಂತಂದ್ರೆ ರೀ ಫಿರೋಜಾಬಾದ್ದಾಗ ರೀ. ಅವಾಗ ನಮ್ಮ ಅತ್ತೆ ಮಾವ ನಮ್ಗೆ ಡಿವೈಡ್ ಕೊಟ್ಟಾಗ ಅಂದ್ರೆ ನಮ್ಮದು ಹೊಲನೂ ಇಲ್ರಿ ಮತ್ತು ಮನಿನೂ ಇಲ್ರಿ ಅಲ್ಲಿ ಫಿರೋಜಾಬಾದಾಗ. ಇರೋದ ಒಂದಿಷ್ಟ ಖುಲ್ಲ ಪಲಾಂಟ್ ಅದ ರೀ. ಒಂದು ಪ್ಲಾಟ. ಅದ್ರಾಗ ಏನಾದರೂ ಒಂದು ಸ್ವಲ್ಪ
ಮನೆ ಒಂದು ರೂಮ್ ಕಟ್ಕೊಂಡ್ರೆ ಇರಕ್ಕೆ ಬರ್ತದೆ ರೀ. ಈಗ ಊರಿಗೆ ಅದು ಹೋದ್ರೆ ಭೀ ನಾವು ನಮ್ಮ ಅತ್ತೆ ಮಾವ ಇರೋ ಜಾಗಕ್ಕೆ ಹೋಗ್ತೇವೆ, ಏನಾದರೂ ಫಂಕ್ಷನ್ ಇದ್ರೆ ಮುಗಿಸ್ಕೊಂಡು ವಾಪಸ್ ಬರ್ತೇವ್ರಿ ನಾವು. ಹಾಗಾಗಿ ನಮಗೆ ಡಿವೈಡ್ ಕೊಟ್ಟ ಮೇಲೆ ನಮ್ಗೆ ಇರ್ಲಕ್ಕೆ ಜಾಗನೂ ಇರಲಿಲ್ಲ ರೀ, ಅಲ್ಲಿ ಏನೂ ಇರಲಿಲ್ಲ. ಮತ್ತು ಹೊಲ ಅಂತೂ ಇಲ್ಲರಿ, ಅಲ್ಲಿ ಎಲ್ಲಿಯಾದರೂ ಕಿರಾಯಿ ಮನೆ ಇದ್ಕೊಂಡು ಹೊಲ ಆದ್ರೂ ನೋಡ್ಕೋಬೋದು ಅಂತಂದ್ರೆ ಹೊಲ ಅಂತೂ ಏನೂ ಇಲ್ಲರಿ. ಅದ್ರಸ್ಲೇಕ ನಮ್ಮ ಬಾಬೋರು ಮೊದಲ ಅಂದ್ರೆ 20 ವರ್ಷದಿಂದನೂ ಇದೇ ಜಾಗದೊಳಗೆ ಇರೋದ್ರಿ. ಅಂದ್ರೆ ಇದು ಭೀ ಹೊಲ ಸ್ವಂತದ್ದೇನಲ್ರಿ, ಮಾಲಕರ ಮನೆ ರೀ. ನಾವಿರೋದೆಲ್ಲ ಮಾಲಕರ ಹೊಲ, ಮಾಲಕರ ಮನೆ ರೀ. ಆದ್ರೆ ಪಾಲಕ ಹೊಲಗಳು ಮಾಡ್ತೇವ್ರಿ. ಅಂದ್ರೆ ಇವಾಗ ಒಂದು 20 ಚೀಲ ತೊಗರಿ ಆದ್ರೆ 10 ಚೀಲ ನಮಗೆ ಕೊಡ್ತಾರೆ ರೀ, 10 ಚೀಲ ಮಾಲಕರಿಗೆ ಹೋಗ್ತಿರ್ತಾವ. ಆ ರೀತಿ ರೀ ನಾವಿರೋದ. ಇವೆಲ್ಲ ಹೊಲ ಮನೆ ಎಲ್ಲ ಮಾಲಕರದ್ರಿ, ನಮ್ಮದು ಅಂತ ಹೇಳಿ ಇಲ್ಲಿ ಭೀ ಏನೂ ಇಲ್ಲರಿ. ಹಾಗಾಗಿ ನಮ್ಗೆ ಅಲ್ಲಿ ನಮ್ಮ ಅತ್ತೆ ಮಾವ ಡಿವೈಡ್ ಕೊಟ್ಟಾಗ ಮತ್ತು ಇಲ್ಲಿ ಹೊಲಗಳು ಮಾಡಿದ್ರೆ ಇದು ಚಲೋ ಅದಾವ ಅಂಥೇಳಿ ಈ ಕಡೆ ಬಂದೇವ್ರಿ. ಮತ್ತು ನಮ್ಮ ಬಾಬರು ನಾವು ಈ ಕಡೆ ಬಂದ ಇವಾಗ 8 ವರ್ಷ ಆಯ್ತು ರೀ. ನಾವು ಈ ಕಡೆ ಬಂದ 8 ವರ್ಷ ಆಯ್ತು ರೀ. ನಮ್ಮ ಅತ್ತೆ ಮಾವ ನಮಗೆ ಡಿವೈಡ್ ಕೊಟ್ಟ ಮೇಲೆ ಈ ಕಡೆ ಬಂದು ಈ ಕಡೆ ಹೊಲಗಳಿಗೆ ಬಂದ್ಮೇಲೆ 8 ವರ್ಷ ಆಯ್ತು ರೀ. 8 ವರ್ಷ ಆದ್ಮೇಲೆ ನಮ್ಮ ಬಾಬರು ತೀರ್ಕೊಂಡೀಗ ನಮ್ಮ ಬಾಬರು ತೀರ್ಕೊಂಡೀಗ 2 ವರ್ಷ ಕಂಪ್ಲೀಟ್ ಆಯ್ತು ರೀ. ಮೊನ್ನೆ 16ನೇ ತಾರೀಕಿಗೆ ಜುಲೈ 16ಕ್ಕೆ 2 ವರ್ಷ ಕಂಪ್ಲೀಟ್ ಆಯ್ತು ರೀ ನಮ್ಮ ಬಾಬರು ತೀರ್ಕೊಂಡ. ನಮ್ಮ ಬಾಬರು ತೀರ್ಕೊಂಡ್ಮೇಲೆ ಅಂದ್ರೆ ನಾವು ಸಪ್ರೇಟ್ ಇದ್ದವ್ರಿ, ನಮ್ಮವ್ವ ನಮ್ಮ ಬಾಬಾ ನಮ್ಮ ತಮ್ಮ ಅವ್ರು ಸಪ್ರೇಟ್ ಇದ್ದವ್ರಿ. ಮೊದಲೆಲ್ಲ ಗಪ್ಪು ಅವರೆಲ್ಲ ಸಪ್ರೇಟ್ ಇದ್ರಿ, ನಾವು ಸಪ್ರೇಟ್ ಇದ್ದೇವ್ರಿ. ಇಲ್ಲೇ ಬಾಜು ಹೊಲದಾಗ ನಾವು ಸಪ್ರೇಟ್ ಆಗಿದ್ದೆವು. ಮತ್ತು ನಮ್ಮ ತಮ್ಮ ನಮ್ಮವ್ವ ನಮ್ಮಪ್ಪ ಅವರು ಸಪ್ರೇಟ್ ಆಗಿದ್ದರು. ಆಮೇಲೆ ನಮ್ಮ ಹುಡುಗಗೆ ನನಗೆ 9 ವರ್ಷದ ಮೇಲೆ ನಮ್ಮ ಸಮ್ಮು ಅಂದ್ರೆ 10 ವರ್ಷಕ್ಕೆ ನಮ್ಮ ಸಮ್ಮು ಹುಟ್ಟಿರೋದು. ಅಂದರೆ ಇವಾಗ ನಮ್ಮ ಮದುವೆ ಆಗಿ 14 ವರ್ಷ ಕಂಪ್ಲೀಟ್ ಆಗಿ 15ನೇ ವರ್ಷ ರನ್ನಿಂಗ್ ರೀ. ಈಗ ನನ್ನ ಮಗನಿಗೆ ಇನ್ನೂ 5 ವರ್ಷ ರನ್ನಿಂಗ್ ಅದ ರೀ. ಹಾಗಾಗಿ ಅಷ್ಟು ವರ್ಷ ನನಗೆ ಮಕ್ಕಳಾಗಿರ್ಲಿಲ್ಲ ರೀ ನಮ್ಗೆ. ಅವಾಗ ನಮ್ಮ ಹುಡುಗ ನಾನು ಯಾವಾಗ ಪ್ರೆಗ್ನೆಂಟ್ ಆದ ನೋಡ್ರಿ, ನಮ್ಮ ಹುಡುಗ ಯಾವಾಗ ಪ್ರೆಗ್ನೆಂಟ್ ಆದ ನೋಡ್ರಿ, ಅವಾಗ ನಮ್ಮ ಅವ್ವ ಏನಂತಂದ್ ನೋಡ್ರಿ, ಹೊಲದೊಳಗೆ ಒಬ್ಬೇಕಾತೀವ ಆ ಕಡೆ ಬೇಡ, ಇಲ್ಲೇ ಒಂದೇ ಕಡೆಗೆ ಇರತ್ತ ಬೇಡ ಅಂತೇಳಿ ನಾ ಒಬ್ಬೇಕಾತೀನಿ. ಮೊದಲೇ ಪ್ರೆಗ್ನೆಂಟು ಬೇಡ ಅಂತೇಳಿ ಈ ಕಡೆ ಇರಾಮ್ರಿ ಹೊತ್ತಟೆ ಬೇಡ ಅಂತೇಳಿ ಇಲ್ಲೇ ಕರ್ಸ್ಕೊಂಡ್ರಿ. ನಮ್ಮ ಅವ್ವ ನಾವು ನಮ್ಮ ಮಗನಿಗೆ ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಒಂದೇ ಕಡೆಗೆ ಇದ್ದೇವ್ರಿ. ಮತ್ತು ನಮ್ಮ ಬಾಬೋರು ಭೀ ತೀರ್ಕೊಂಡ್ಮೇಲೆ ಮತ್ತು ನಮಗೂ ಮಗುನೂ ಆಯ್ತು ರೀ, 2 ಮಕ್ಕಳು ಆದ್ರು ನಮ್ಮ ಬಾಬಾ ಇರ್ಬೇಕಾದ್ರೆ. ಹಾಗಾಗಿ ಮತ್ತು ಮುಂದೆ ನಮ್ಮ ತಮ್ಮ ಕಾಲೇಜ್ ಕೂತಾನೆ ರೀ ಬೆಂಗ್ಳೂರ್ಗೆ, ಇಂಜಿನಿಯರಿಂಗ್ ರೀ. ಅವ ಕಾಲೇಜ್ ಕೂತಾನೆ ಬೆಂಗ್ಳೂರ್ಗೆ. ನಮ್ಮ ತಮ್ಮ ಇಂಜಿನಿಯರಿಂಗ್ ಮಾಡಕತ್ತಾನೆ ರೀ, ಅವ ಬೆಂಗ್ಳೂರ್ಗೆ ಓದ್ತಾನೆ ರೀ ನಮ್ಮ ತಮ್ಮ. ಮತ್ತು ಇಲ್ಲಿ ನಮ್ಮ ಬಾಬೋರು ಭೀ ತೀರ್ಕೊಂಡ್ಮೇಲೆ ನಮ್ಮ ಅವ್ವನೂ ಒಬ್ಬರೇ ರೀ. ಹಾಗಾಗಿ ನಾವು ನಮ್ಮವ್ವ ನಾನು ನಮ್ಮ ಯಜಮಾನ್ರು ನಮ್ಮವ್ವ ನನ್ನ 2 ಮಕ್ಕಳು ನಾವೆಲ್ಲರೂ ಒಟ್ಟಿಗೆ ಇರೋದ್ರಿ. ನಮ್ಮ ಅತ್ತೆ ಮಾವ ಎಲ್ಲ ಫಿರೋಜಾಬಾದ್ನಾಗ ಇರ್ತಾರೆ ರೀ. ನಮ್ಮ ಮನೆಯೊಳಗೆ ಏನಾರು ಫಂಕ್ಷನ್ ಇದ್ದಾಗ ಮತ್ತು ಹುಷಾರು ತಪ್ಪಿದಾಗ ಅದು ಇದು ಬಂದು ಹೋಗ್ತಾ ಇರ್ತಾರೆ ರೀ. ಮನೆ ನನಗೆ ಅವಕಾಶದಾಗ ಅದೆಲ್ಲ ಬಂದು ಹೋದ್ರಿ. ನಮ್ಮ ಅತ್ತೆ ನಮ್ಮ ಮಾವ ಅದೆಲ್ಲರೂ ಬಂದು ಹೋದ್ರಿ. ನಾವು ಊರೊಳಗೆ ಏನಾದರೂ ಫಂಕ್ಷನ್ ಇದ್ದಾಗ ಊರಿಗೆ ಹೋಗ್ತೇವ್ರಿ, ಬರ್ತೇವೆ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರ್ತೇವ್ರಿ. ಅಲ್ಲಿ ನಮ್ಮ ಮೈದನ ಬೆಲೆಕ ನಮ್ಮ ಅತ್ತೆ ಮಾವ ನಮ್ಮ ಮೈದನ ಬೆಲೆಕ ಹರ ರೀ. ನಮ್ಮ ಸಣ್ಣ ಮೈದನ ರೀ, ನಮ್ಮ ಮೈದನ ಬೆಲೆಕ ನಮ್ಮ ಅತ್ತೆ ಮಾವ ಹರ ರೀ. ಈಗ ನಮ್ಮ ಮನೆಯೊಳಗೆ ಇರೋದ ನಮ್ಮ ಅತ್ತೆ ಅಲ್ರಿ, ನಮ್ಮ ಅವ್ವ ರೀ. ನಾವಿರೋದ ಅವ್ವ ಇರುವಂಥ ಜಾಗದೊಳಗೆ ರೀ. ಅಂದ್ರೆ ಫಸ್ಟ್ ನಮ್ಮ ಬಾಬೋರ ಇಲ್ಲಿ 20 ವರ್ಷದಿಂದ ಇದು ಒಂದೇ ಜಾಗದೊಳಗೆ ಇದ್ದಿರೋದ್ರಿ ಅವ್ರ. ಹಾಗಾಗಿ ಈಗ ನಮ್ಮ ಬಾಬೋರು ತಿಳ್ಕೊಂಡ್ಮೇಲೆ ಅದೇ ಕೆಲಸನ ನಾವು ಮುಂದುವರ್ಸ್ಕೊಂಡು ಹೋಗ್ಲಕತ್ತಿದ್ದೇವ್ರಿ. ಇಲ್ಲಂತೂ ಇಲ್ಲಾದ್ರೂ ನಮ್ದೇನು ಸ್ವಂತ ಹೊಲ ಮನೆ ಏನಿಲ್ರಿ, ಎಲ್ಲ ಬೇರೆ ಹೊಲಗಳು ನಾವು ಪಾಲಕ್ ಮಾಡ್ತೇವ್ರಿ. ಅದ್ರೊಳಗೆ ನಾ ಬಂದಿದ್ರೊಳಗೆ ನಮ್ಮ ಜೀವನ ನಡೆದದ ನೋಡ್ರಿ ಫ್ರೆಂಡ್ಸ್. ಈಗ ಹೊಸ್ದಾಗಿ ಬಂದಿರೋರಿಗೆ ಇದು ಸಿಕ್ತು, ಕ್ಲಿಯರಿಟಿ ಸಿಕ್ತು ಅಂತ ಅನ್ಕೊಂಡಿದ್ದೀನಿ ರೀ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟಿನ ಅಗತ್ಯ ನಮ್ಮಂಥ ಬಡವರಿಗೆ ಭಾಳಷ್ಟು ಅಗತ್ಯ ಇರ್ತದೆ ರೀ. ದಯವಿಟ್ಟು ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ ರೀ.